ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 103ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರೇನಾಗಿದ್ದಾರೆ? ಕನಿಕರದಿಂದ ತುಂಬಲ್ಪಟ್ಟಿದ್ದಾರೆ, ದಯೆಯಿಂದ ತುಂಬಲ್ಪಟ್ಟಿದ್ದಾರೆ, ಪೂರ್ಣ ಪ್ರೀತಿಯಿಂದ ತುಂಬಲ್ಪಟ್ಟಿದ್ದಾರೆ, ದೀರ್ಘ ಶಾಂತಿಯಿಂದ ಆತನು ತುಂಬಲ್ಪಟ್ಟಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆತನ ಕನಿಕರ ನಮ್ಮ ಜೀವಿತದಲ್ಲಿದೆ, ಆತನ ದಯೆ ನಮ್ಮ ಜೀವಿತದಲ್ಲಿದೆ, ಆತನ ದೀರ್ಘ ಶಾಂತಿ ನಮ್ಮ ಜೀವಿತದಲ್ಲಿದೆ, ಆತನ ಒಂದು ಪೂರ್ಣ ಪ್ರೀತಿ ನಮ್ಮ ಜೀವಿತದಲ್ಲಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಹೋಗುವಂತ ಮಾರ್ಗದಲ್ಲಿ ಬರುವಂತ ಮಾರ್ಗದಲ್ಲಿ ಆತನು ನಮಗೆ ಏನ್ ಮಾಡಿದ್ದಾನೆ? ಒಂದು ದಯೆಯನ್ನು ಕೊಟ್ಟಿದ್ದಾನೆ. ನಾವು ಹೋಗುವಂತ ಮಾರ್ಗದಲ್ಲಿ ಬರುವ ಮಾರ್ಗದಲ್ಲಿ ಆತನ ಪ್ರೀತಿ ನಮ್ಮ ಜೀವಿತದಲ್ಲಿ ಅದು ಕ್ರಿಯೆ ಮಾಡ್ತಾನೆ ಇದೆ. ಪ್ರೀತಿಯುಳ್ಳ ದೇವ ಜನರೇ, ಆತನ ದಯೆಯನ್ನು ನಾವೇನಾದ್ರೂ ಕಳೆದುಕೊಂಡು ಬಿಟ್ವಿ ಅಂದ್ರೆ ನಾವೇನಾಗಿ ಬಿಡ್ತೇವೆ? ನಾಶವಾಗಿ ಹೋಗಿ ಬಿಡ್ತೇವೆ. ಆತನ ದಯೆ, ಆತನ ಕರುಣೆ, ಆತನ ಪ್ರೀತಿ ಇಲ್ಲ ಅಂದ್ರೆ ನಾವೇನಾಗಿ ಬಿಡ್ತೇವೆ? ಸೋಲನ ಅನುಭವಿಸ್ತೇವೆ. ನಾವೇನಾಗಿರ್ಬೇಕು? ದೇವರ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು, ದೇವರ ಕರುಣೆಯಿಂದ ತುಂಬಲ್ಪಟ್ಟಿರಬೇಕು, ದೇವರ ದಯೆಯಿಂದ ತುಂಬಲ್ಪಟ್ಟಿರಬೇಕು. ಪ್ರೀತಿಯುಳ್ಳ ದೇವ ಜನರೇ, ನಾವು ಯಾವಾಗ ದೇವರ ಒಂದು ಕರುಣೆ, ದೇವರ ಪ್ರೀತಿ ಇಲ್ಲದವಾಗ್ತೇವೋ ಆಗ ನಾವು ಅನೇಕ ವಿಧವಾಗಿ ನಾವು ಬಾಧಿಸಲ್ಪಡ್ತೇವೆ, ಕೊರಗಿ ಹೋಗ್ತೇವೆ, ಕುಗ್ಗಿ ಹೋಗ್ತೇವೆ. ನಾವು ಯಾವಾಗ ದೇವರ ಪ್ರೀತಿಯಿಂದ ತುಂಬಲ್ಪಡ್ತೇವೋ ಆಗ ಹೊಸ ಬಲವನ್ನು ಹೊಂದಿಕೊಳ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ದಯೆಯಿಂದ ನಾವು ಇವತ್ತು ತುಂಬಲ್ಪಡೋಣ, ದೇವರ ಕರುಣೆಯಿಂದ ತುಂಬಲ್ಪಡೋಣ, ದೇವರ ದೀರ್ಘ ಶಾಂತಿಯಿಂದ ನಾವು ಇವತ್ತು ತುಂಬಲ್ಪಡೋಣ. ದೇವರ ಒಂದು ಪೂರ್ಣ ಪ್ರೀತಿ ನಮ್ಮಲ್ಲಿ ಕ್ರಿಯೆ ಮಾಡಲಿ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತ ಜನಗಳನ್ನ ನೀನು ಸಂಧಿಸು ದೇವರೇ. ಅಪ್ಪ, ನಿನ್ನ ಪೂರ್ಣ ಪ್ರೀತಿ, ನಿನ್ನ ಕನಿಕರ ಅವರಲ್ಲಿ ತುಂಬಲ್ಪಡಲಿ ದೇವರೇ, ನಿನ್ನ ದೀರ್ಘ ಶಾಂತಿ ಅವರಲ್ಲಿ ಆಳ್ವಿಕೆ ಮಾಡಲಿ ದೇವರೇ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.